ನೋಡಿ ಸಫಾರಿ ಮಾಡಕ್ ಬಂದಿದ್ದೀವಿ. ಜಿಂಕೆಗಳು ಕಾಣಿಸ್ತಾ ಇದ್ದೇವೆ ನೋಡಿ. ಚಿಕ್ಕ ಮರಿಗಳಿದಾವೆ ನೋಡು. ಅದೃಷ್ಟ ಇದ್ರೆ ಹುಲಿ ಕಾಣಿಸ್ತದೆ. ನಡಿ ನಾಗರಹೊಳೆ ಸಫಾರಿ. ಗೈಸ್ ನೋಡಿ, ನಾವು ಆ್ಯಕ್ಚುಲಿ ಬಂಡೀಪುರಕ್ಕೆ ಏನಕ್ಕೆ ಬರಬೇಕಂದ್ರೆ ಈ ಸಫಾರಿ ಮಾಡೋದ್ಕಿಂತ ಇಲ್ಲಿರೋ ಪರಿಸರನ ನಾವು ಸಂಭ್ರಮ ಮಾಡೋಕ್ಕೆ ಬರಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಪರಿಸರ ಪ್ರೇಮಿಗಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ ನಮ್ಮ ಬಂಡೀಪುರ ಅಲ್ಲ ನಾಗರಹೊಳೆ ಕಾಡು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ವೆದರು, ಆ ಪರಿಸರ, ಆ ನೇಚರು ಮತ್ತು ಆ ಹಕ್ಕಿಗಳ ಕಲರವ ಎಲ್ಲ ಸೂಪರ್ ಆಗಿದೆ ನೋಡಿ. ಈ ಮರಗಳು ನೋಡಿ ನೋಡೋಕ್ಕೇ ಒಂದು ಚಂದ. ಎಷ್ಟೆಷ್ಟು ಉದ್ದಕ್ಕೆ ಬೆಳೆದು ನಿಂತಿದ್ದಾವೆ ಅಂದರೆ ಎಲ್ಲ ಹತ್ತತ್ರ ಇವು ನಾನು ಅಂದ್ಕೊಂಡಿರೋ ಪ್ರಕಾರ ಒಂದು 25ರಿಂದ 30 ವರ್ಷದ ಮರಗಳಿರ್ತವೆ ನೋಡಿ. ನೋಡಿ ರೋಡಲ್ಲೇ ಇದೆ, ಮೇಯ್ತಾ ಇದೆ ನೋಡಿ. ನೋಡಿ ಸಾರಂಗ. ಗಾಬರಿ ಮಾಡ್ಬಿಡಿ. ನೋಡಿ ರೋಡ್ ಕ್ರಾಸ್ ಮಾಡ್ತಾ ಇದ್ವು ಜಿಂಕೆಗಳು. ವಾವ್, ಮಳೆ ಈಗ ತಾನೇ ಬಂದು ನಿಂತಿದೆ ಮಳೆ. ನೋಡಿ ಎಲ್ಲ ಬಂದು ಮಲಗಿದ್ದಾವೆ ಜಿಂಕೆಗಳು. ಎಷ್ಟು ಮರಿಗಳು ನೋಡಿ ಅಲ್ಲಿ, ಇಷ್ಟಿದೆ ಅಂದ್ಬಿಟ್ಟು ಮರಿಗಳು, ತುಂಬ ಮರಿಗಳಿದ್ದಾವೆ ನೋಡಿ ಅಲ್ಲಿ. ನೋಡಿ ಕೋತಿಗಳು ಆಟ ಆಡ್ತಿದ್ದಾವೆ ಅಲ್ಲಿ, ಮಂಗಗಳು ಚೇಷ್ಟೆ ಮಾಡ್ಕೊಂಡು ಆಟ ಆಡ್ತಿದ್ದಾವೆ ನೋಡಿ. ಚಿಕ್ಕದು ಫಾಲ್ಸ್ ಇದೆ ನೋಡಿ, ವಾಟರ್ ಫಾಲ್ಸು ನೋಡಿ. ಇಲ್ಲಿ ಕ್ರಿಕೆಟ್ ಆಡ್ತವ್ರೆ, ನಮ್ಮ ಟಿವಿ ಡ್ರೈವರ್ ಕಾಮಿಡಿ ಮಾಡ್ತವ್ರೆ, ನಾವು ಜಾಯ್ನ್ ಆಗ್ಬೋದಾ ಅಂದ್ಬಿಟ್ಟು. ಇವರೆಲ್ಲ ಎಷ್ಟು ಅದೃಷ್ಟವಂತರಲ್ವ ಗೈಸ್ ನೋಡಿ. ಎವ್ರಿ ಡೇ ಸಫಾರಿ ಮಾಡ್ತಾರೆ ಇವರು. ಎಲ್ಲ ಚಿರತೆ, ಹುಲಿ, ಸಿಂಹ, ಆನೆ ಎಲ್ಲನೂ ನೋಡಿಕೊಂಡು ನೋಡಿ. ಇದು ಸಫಾರಿಗೆ ಹೋಗೋ ಗಾಡಿ ಇದು ನೋಡಿ. ಇಲ್ಲಿರೋ ಮನೆಗಳೆಲ್ಲ ಇವರು ಆನೆನ ಪಳಗಿಸೋರು. ಇವರು ಮಾವತೃ ಫ್ಯಾಮಿಲಿಗಳು ಇಲ್ಲಿ ಲೋಕಲಲ್ಲಿ ಫಾರೆಸ್ಟಲ್ಲಿ ಪಳಗಿಸೋ ಸಿಗೋ ಆನೆಗಳನ್ನು ಹಿಡಿದು ಪಳಗಿಸ್ತಾರೆ ನೋಡಿ. ಇವು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ.